ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ಸಂಡೇ ನಮ್ಮ ಅಣ್ಣ ಶಬರಿಮಲೆಗೆ ಹೋಗ್ತಾ ಇದ್ದ. ಅಮ್ಮನ ಮನೇಲಿ ಪೂಜೆ ಇಟ್ಕೊಂಡಿದ್ರು, ನಮಗೂ ಕೂಡ ಹೇಳಿದ್ರು. ಆದರೆ ನಮಗೆ ಹೋಗೋದಕ್ಕಾಗಲಿಲ್ಲ. ಮಂಡೆಯಿಂದ ಸಾರಿಕಾಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಿಗೆ ಹೋದರೆ ಅವಳು ಓದ್ಕೊಳ್ಳೋದು ಇಲ್ಲ, ಮತ್ತು ತುಂಬ ಆಟ ಆಡೋದು ಜಾಸ್ತಿ. ಅವಳು ಒನ್ ಡೇ ಪೂರ್ತಿ ವೇಸ್ಟ್ ಆಗಿಬಿಡುತ್ತೆ ನಾವು ಇಲ್ಲಿಂದ ಹೋಗೋದು ಬರೋದು ಎಲ್ಲ. ಹಾಗಾಗಿ ಅವರಪ್ಪ ಬೇಡ ಅಂತ ಹೇಳಿದ್ರು. ಆದರೆ ಅವಳು ಮಾತ್ರ ತುಂಬಾ ಅಳ್ತಾಯಿದ್ಲು. ಅವತ್ತು ತುಂಬ ಹಠ ಮಾಡ್ತಾಯಿದ್ಲು. ಆಗ ಅವರಪ್ಪ ಹೇಳಿದ್ರು, ಆಯಿತು ಇಲ್ಲೇ ಈವ್ನಿಂಗ್ ತನಕ ನೀನು ಓದಿ ಮುಗಿಸಿದ್ರೆ ನಾನೇ ಇಲ್ಲೇ ನಿನಗೆ ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವರಪ್ಪ ಪ್ರಾಮಿಸ್ ಮಾಡಿದ್ರು. ಹೊರಗಡೆ ಕರ್ಕೊಂಡೋಗ್ತಾ ಇದ್ದೀವಿ ಅಂತಲೇ ಅವಳು ಬೇಗ ಈವ್ನಿಂಗ್ ಓದೋದೆಲ್ಲ ಮುಗಿಸಿದ್ಲು. ಆವಾಗ ಸ್ವಲ್ಪ ಸಮಾಧಾನ ಆದಳು. ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಖುಷಿ ಆದಳು. ಸಂಡೇ ಆದ್ದರಿಂದ ಲೂಲು ಮಾಲಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಮಕ್ಕಳನ್ನ ನಾವು ಯಾವಾಗಲೂ ಓದು ಬರಿ ಅಂತಲೇ ಹೇಳ್ತಾನೆ ಇದ್ದರೆ ಅವ್ರಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಕಡಿಮೆ ಆಗಿಬಿಡುತ್ತೆ. ಆಗಾಗ ನಾವು ಈ ಥರ ಹೊರಗಡೆ ಗೇಮ್ಸ್ಗಳನ್ನ ಆಡಿಸೋದಾಗಿರ್ಬೋದು, ಅಥವಾ ಔಟ್ಸೈಡು ಪಿಕ್ನಿಕ್ಗೆ ಕರ್ಕೊಂಡು ಹೋಗೋದು, ಸಮ್ಮರ್ ಹಾಲಿಡೇಸ್ ಬಂದಾಗ ಅಜ್ಜಿ ತಾತ ಮನೆಗೆ ಊರಿಗೆಲ್ಲ ಕರ್ಕೊಂಡು ಹೋದರೆ ಅವ್ರಿಗೂ ಒಂಥರ ಚೇಂಜಸ್ ಆದಂಗೆ ಆಗುತ್ತೆ. ಈ ಥರ ಕಾರ್ಡನ್ನ ತೊಗೊಂಡು ನಾವು ರೀಚಾರ್ಜ್ ಮಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಟೈಮ್ ನಾವು ಹೋದಾಗ ಆ ಕಾರ್ಡ್ ಇದ್ದರೆ ಅಮೌಂಟ್ ಆವಾಗ ಕಡಿಮೆ ಬೀಳುತ್ತೆ. ಆ ಕಾರ್ಡನ್ನ ಅಲ್ಲಿ ನಾವು ಸ್ವೈಪ್ ಮಾಡಿದಾಗ ಆ ಗೇಮ್ಗೆ ಏನು ರೇಟ್ ಇರುತ್ತೆ ಆ ಅಮೌಂಟು ಕಟ್ಟಾಗುತ್ತೆ. ಕೆಲವೊಂದು ಗೇಮ್ಗಳನ್ನ ಆಡೋದಕ್ಕೆ ಅವಳು ಭಯ ಪಟ್ಕೋತಾ ಇದ್ಲು. ಅಮ್ಮ ನೀನು ಬಾ ಜೊತೆ ಅಂತ ಹೇಳ್ತಾ ಇದ್ಲು. ನಾನು ಕೂಡ ಅವಳ ಜೊತೆ ಆಡ್ತಾ ಎಂಜಾಯ್ ಮಾಡಿದೆ. ನಾವು ಫಸ್ಟ್ ಟೈಮ್ ಈ ಮಾಲಿಗೆ ಬಂದಾಗ ಈ ಗೇಮ್ ಇರಲಿಲ್ಲ. ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಗೇಮು. ಮತ್ತು ಲೂಲು ಫ್ಯಾಷನ್ ಸೆಂಟರ್ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ತುಂಬ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಇತ್ತು, ಆಫರ್ಸ್ ಕೂಡ ಇತ್ತು. ನಾನು ಕೂಡ ಒಂದು ಬ್ಯಾಗನ್ನು ತೊಗೊಂಡೆ, ನನಗೂ ಬೇಕಾಗಿತ್ತು. ಆಲ್ರೆಡಿ ನನ್ನ ಹತ್ರ 2 ಬ್ಯಾಗ್ ಇದೆ. ನಾನು ಹೊರಗಡೆ ಲೋಕಲಲ್ಲಿ ತೊಗೊಂಡಿದ್ದರಿಂದ ಅದೆಲ್ಲ ಜಿಪ್ಪೆಲ್ಲ ಬೇಗ ಹಾಳಾಗ್ತಾಯಿತ್ತು. ಹಾಗಾಗಿ ಇಲ್ಲಿ ತೊಗೊಂಡ್ರೆ ಸ್ವಲ್ಪ ಬ್ರ್ಯಾಂಡೆಡ್ಡು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಬ್ಯಾಗನ್ನು ತೊಗೊಂಡೆ ನಾನು. ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇವಾಗ ಇಟ್ಟಿದ್ದಾರೆ. ಮೊದಲೆಲ್ಲ ಇದೆಲ್ಲ ಇಟ್ಟಿರಲಿಲ್ಲ, ಇವಾಗ ಈ ಥರ ಮಾಡಿದ್ದಾರೆ. ಈ ಥರ ನನಗೆ ಹೋಮ್ ಡೆಕೋರೇಟಿವ್ಸ್ ಎಲ್ಲ ನೋಡ್ತಾ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಹೊಸ ಮನೆಗೆ ಒಂದೊಂದು ಐಟಮ್ಸ್ ತೊಗೋಬೇಕು, ಡೆಕೋರ್ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲಿ ಯಾವುದೇ ಐಟಮ್ ತೊಗೊಳ್ಳಿ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾರೆ ಇಲ್ಲಿ. ಆದರೆ ಈ ಫ್ಲವರ್ಸ್ ಮಾತ್ರ ರೇಟ್ ಕಡಿಮೆ ಇತ್ತು. ಇದು ಸ್ಟಿಕ್ಸ್ ಥರ ಸಪ್ರೇಟ್ ಇರುತ್ತೆ ಸ್ಟಿಕ್ಗಳು. ಒಂದೊಂದು ಸ್ಟಿಕ್ಕು 10, 20, 30 ಆ ಥರ ಇರುತ್ತೆ. ಅವರೇ ಈ ಥರ ಸೆಟ್ ಮಾಡಿಕೊಡ್ತಾರೆ. ನಾನು ಇದರಲ್ಲಿ ರೆಡ್ ಕಲರ್ನ ತೊಗೊಂಡೆ, ನಮ್ಮ ಮನೆಗೆ ಮ್ಯಾಚ್ ಆಗುತ್ತೆ ಅಂತ. ಫೈನಲಿ ಸ್ವಲ್ಪ ಅಲ್ಲೇ ಸ್ನ್ಯಾಕ್ಸ್ನ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಹೀಗಿತ್ತು ನನ್ನ ಸಂಡೇ ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.